ಜನಗಣತಿ ವಿಚಾರಕ್ಕೆ ಸಿಎಂ ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯರಿಂದ ಪಾಪದ ಕೆಲಸ ಆಗ್ತಾ ಇದೆ. ಜನವರಿಯಿಂದ ಕೇಂದ್ರ ಸರ್ಕಾರದಿಂದ ಜನಗಣತಿ ಆಗುತ್ತೆ. ಪಾಪದ ಕೆಲಸಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ಆಯಾ ಸಮಾಜಗಳು ಎಚ್ಚರಿಕೆಯಿಂದ ಮಾಹಿತಿ ಕೊಡಬೇಕು. ಸಿದ್ದರಾಮಯ್ಯ ಮಾಡ್ತಿರೋದೆಲ್ಲ ಡೈವರ್ಟ್ ಕೆಲಸ. ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ಮಾಡೋಕೆ ಅವರಿಗೆ ಆಗ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವ್ರು ಕುರ್ಚಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಪಾಪದ ಕೆಲಸ ಮಾಡ್ತಾವ್ರೆ. ಜನವರಿಯಿಂದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಜನಗಣತಿಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಇದೆ. ಅದಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಕಾಂತರಾಜ್ ಕಮಿಟೇಷನ್ ಏನಾಯಿತು ಇವ್ರದ್ದು, ಮತ್ತು ಹೈಕೋರ್ಟಿನ ಆದೇಶ ಏನಾಗಿದೆ, ಇವೆಲ್ಲವೂ ಕೂಡ ಇದೆ. ಪಾಪದ ಕೆಲಸಕ್ಕೆ ಏನಾಗ್ತದೆ, ಸಣ್ಣ ಪುಟ್ಟ ಇದಾಗ್ಬೋದು, ಇದರಿಂದ ಏನೇನೂ ಆಗೋದಿಲ್ಲ. ಒಂದು ಜನಗಣತಿ ಮಾಡ್ತಾ ಇದ್ದಾರೆ. ಆಯಾ ಸಮಾಜಗಳು ಎಚ್ಚರಿಕೆಯಿಂದ ಆ ಜನಗಣತಿಲಿ ನಾವೆಲ್ಲ ಒಂದು ಕಡೆ ನಮ್ಮ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಆಗಬೇಕಾಯ್ತದೆ. ಇದು ಆಯುಧ ಪೂಜೆ ಹಾಗೂ ವಿಜಯದಶಮಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ನಿಂದ ದುರ್ಗಾ ದೌಡ್ ಆಯೋಜನೆ ಮಾಡಲಾಗಿತ್ತು. ದಾವಣಗೆರೆ ನಗರದ ದುರ್ಗಾಂಬಿಕೆ ದೇವಸ್ಥಾನದಿಂದ ಆರಂಭವಾದ ದುರ್ಗಾ ದೌಡ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮನೆಯಲ್ಲಿರುವ ಆಯುಧ ಹಿಡಿದು ಹಿಂದೂ ಯುವಕ ಯುವತಿಯರು, ಕಾರ್ಯಕರ್ತರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಮಹಾನವಮಿ ದಸರಾ ಆಚರಣೆಯನ್ನ ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸಿರುವುದು ಸಾಮಾನ್ಯ. ಆದರೆ ಬೀದರ್ ನಗರದಲ್ಲಿ ಮಹಿಳೆಯೊಬ್ಬರು ಹಲವು ವರ್ಷಗಳಿಂದ ವಿಶೇಷವಾಗಿ ದಸರಾ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದು, ಮೈ ಮೇಲೆ ಘಟ ಸ್ಥಾಪನೆ ಮಾಡಿಕೊಂಡು ದೇವಿ ಆರಾಧನೆಯಲ್ಲಿ ನಿರತರಾಗಿದ್ದಾರೆ. ಬೀದರ್ ನಗರದ ಕುಂಬಾರವಾಡದಲ್ಲಿ ಶ್ರೀ ಕಾಳಿಕಾದೇವಿ ಭವಾನಿ ಮಾತಾ ದೇವಸ್ಥಾನದಲ್ಲಿ 48 ವರ್ಷಗಳಿಂದ ಪುಣ್ಯವತಿ ಎಂಬ ದೇವಿ ಆರಾಧಕಿ ಅನ್ನ ನೀರು ತ್ಯಜಿಸಿ ಮೈಮೇಲೆ ಘಟ ಸ್ಥಾಪನೆ ಮಾಡಿಕೊಂಡು ಧ್ಯಾನದಲ್ಲಿ ಮಗ್ನರಾಗಿರುತ್ತಿದ್ದಾರೆ. ನಾವು ಅತಿ ವಿಜೃಂಭಣೆಯಿಂದ ನವರಾತ್ರಿ ಹಬ್ಬವನ್ನು ಆಚರಿಸುತ್ತೇವೆ. ಈ ಹಬ್ಬವನ್ನು ನಮ್ಮ ವಿಶೇಷತೆ ಏನೆಂದರೆ 5 ದಿವಸದ ಘಟಸ್ಥಾಪನೆಯಲ್ಲಿ ನಮ್ಮ ಪುಣ್ಯಮತಿ ಬಾಯಿ ತಾಯಿ ಬಂದು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಅವರು ತಾಯಿ ಜಗದಂಬೆ ಮಾತಾ ರೂಪದಲ್ಲಿ 5 ದಿವಸ ಪ್ರಶ್ನಾತನವನ್ನು ಕೂಡುತ್ತಾರೆ. ದಸರಾ ಹಬ್ಬದ ಅಷ್ಟಮಿ ದಿನದಂದು ಚಪ್ಪನ್ ಭೋಗವನ್ನ ಅಂಬಾ ಭವಾನಿ ದೇವಾಲಯದಲ್ಲಿ ದೇವಿಗೆ ನೈವೇದ್ಯ ಮಾಡುವ ಮುಖೇನ ಬಾಗಲಕೋಟೆ ಜನತೆ ಭಕ್ತಿ ಸಮರ್ಪಿಸಿದ್ದಾರೆ. 56 ಬಗೆಯ ತಿಂಡಿ ತಿನಿಸುಗಳನ್ನು ಇಟ್ಟು ದೇವಿಗೆ ಆರಾಧನೆ ಮಾಡಿದ್ದಾರೆ. ಈ ಆಚರಣೆಯಲ್ಲಿ ಕ್ಷತ್ರಿಯ ಸಮಾಜ ಬಾಂಧವರಿಂದ ದೇವಿಗೆ 56 ಬಗೆಯ ನೈವೇದ್ಯ ಸಮರ್ಪಣೆ ಮಾಡಲಾಯಿತು. ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಪೂಜೆಯಲ್ಲಿ ಕ್ಷತ್ರಿಯ ಸಮಾಜ ಬಂಧುಗಳು ಭಾಗಿಯಾಗಿದ್ದರು. ದಸರಾ ದೀಪಾವಳಿ ಹಬ್ಬದಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ನಿರಾಸೆ ಆಗಿದೆ. ಚೆಂಡು ಹೂ ಬೆಳೆದ ರೈತನಿಗೂ ಅತಿವೃಷ್ಟಿಯ ಸಂಕಷ್ಟ ಎದುರಾಗಿದ್ದು, ನಿರೀಕ್ಷಿತ ದರ ಕಾಣದೆ ಹಾಕಿದ ಬಂಡವಾಳ ಬಂದರೆ ಸಾಕು ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕೋಣಮೇಳಕುಂದ ಗ್ರಾಮದ ಯುವ ರೈತ ವಿಶಾಲ್ ಚೆಂಡು ಹೂ ಬೆಳೆದಿದ್ರು. ಮಹಾನವಮಿ ಆಯುಧ ಪೂಜೆಗೆ ಡಿಮಾಂಡ್ ಇದ್ರೂ ಸಹ ಒಳ್ಳೆ ರೇಟ್ ಸಿಗದೆ ರೈತರು ಪರದಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೆರೆ ನೀರು ತಗ್ಗಿದ್ದು ಕಾಳಜಿ ಕೇಂದ್ರಗಳಲ್ಲಿನ ಬಹುತೇಕರು ತಮ್ಮ ಮನೆಗಳತ್ತ ಮುಖ ಮಾಡಿದ್ದಾರೆ. ಶಿವನೂರು, ನಾಯ್ಕಲ್ ಮತ್ತು ಹುರಸಗುಂಡಗಿಯ ಕೆಲವರು ಮಾತ್ರ ಕಾಳಜಿ ಕೇಂದ್ರಗಳಲ್ಲಿ ಉಳಿದುಕೊಂಡಿದ್ದಾರೆ. ಪ್ರವಾಹಕ್ಕೆ ತುತ್ತಾದ ಪ್ರದೇಶಗಳ ಜನರಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದೆ. ನೆರೆ ಪ್ರದೇಶಗಳಲ್ಲಿ ಫಿನಾಯಿಲ್, ಬ್ಲೀಚಿಂಗ್ ಪೌಡರ್ ಬಳಸಿ ಸ್ವಚ್ಛತೆಯ ಕಾರ್ಯ ಭರದಿಂದ ಸಾಗಿದೆ.
ಮಹಾಮಳೆಗೆ ಭೀಮಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಕಳೆದ 15 ದಿನಗಳಿಂದ ವಿಜಯಪುರದ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಜಲಾವೃತಗೊಂಡು ಸಂಕಷ್ಟ ಎದುರಿಸಿದ್ರು. ಕ್ಷಣಕ್ಕೂ ಭೀಮಾ ನದಿ ನೀರು ಹೆಚ್ಚಾಗುತ್ತಿದ್ರು. ಪ್ರವಾಹದಲ್ಲಿ ದೇವಸ್ಥಾನದ ಜಾತ್ರೆ ಆಚರಣೆ ಮಾಡಲಾಯಿತು. ಈಗಾಗಲೇ ಮನೆಗಳನ್ನ ಬಿಟ್ಟು ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗಿದ್ದಾರೆ. ಸದ್ಯ ವಿಜಯಪುರದಲ್ಲಿ ಮಳೆ ಇಲ್ಲ, ಆದರೆ ಮಹಾರಾಷ್ಟ್ರದ ನೀರು ಹರಿದು ಬರ್ತಾ ಇದೆ. ಕಲಬುರಗಿಯಲ್ಲಿ ಭೀಮಾ ನದಿಯ ಪ್ರವಾಹ ತಗ್ಗಿದ್ದು ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಸಹಜ ಸ್ಥಿತಿಗೆ ಬಂದಿದ್ದಾರೆ. ಭೀಮಾ ಹಾಗೂ ಮಾಂಜ್ರಾ ನದಿ ಪ್ರವಾಹ ತಗ್ಗಿದ್ದು ಮಳೆ ಬಿಡುವು ಕೊಟ್ಟಿದ್ದರಿಂದ ಸಂಚಾರಕ್ಕೆ ಮುಕ್ತವಾಗಿದ್ದು ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಸರಡಗಿ ಗ್ರಾಮ ಮನೆಗಳಿಗೆ ನುಗ್ಗಿದ್ದ ನೀರನ್ನ ಖಾಲಿ ಮಾಡಲಿದ್ದಾರೆ. ಬಳಿಕ ಊರು ಬಿಟ್ಟವರು ಮತ್ತೆ ಊರಿಗೆ ವಾಪಸ್ ಆಗಿದ್ದಾರೆ. ಮನೆಯಲ್ಲಿ ಹಾಳಾಗಿದ್ದ ದವಸ ಧಾನ್ಯ ವಸ್ತುಗಳನ್ನು ಗ್ರಾಮಸ್ಥರು ಕ್ಲೀನ್ ಮಾಡಿಕೊಂಡಿದ್ದಾರೆ. ಬಂದರು ಜನಗಣತಿ ಮಾಡ್ತಾರೆ ಪಟ್ಟ ಒಂದು ಜನಗಣತಿ ಮಾಡಿರ್ತಾರೆ. ಮಹಾರಾಷ್ಟ್ರದಲ್ಲಿ ಸುರಿದ ಭಾರಿ ಮಳೆಗೆ ಸೊನ್ನ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇದೆ. ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಅಬ್ಬರ ಮುಂದುವರೆದಿದ್ದು ಅಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿ ಜನಜೀವನ ತತ್ತರಿಸಿ ಹೋಗಿದೆ. ನೂರಾರು ಮನೆಗಳು ಜಲಾವೃತವಾಗಿದ್ದು ಮನೆಗಳಲ್ಲಿ ಇದ್ದ ದವಸ ಧಾನ್ಯವೆಲ್ಲ ನೀರು ಪಾಲಾದರೆ ಮುಳುಗಡೆಯಾದ ಮನೆಗಳ ಸಂತ್ರಸ್ತರು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ಇದರಿಂದಾಗಿ 40ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು ತಮ್ಮನ್ನ ಸ್ಥಳಾಂತರಿಸುವಂತೆ ಪ್ರವಾಹ ಸಂತ್ರಸ್ತರು ಮನವಿ ಮಾಡಿದ್ದಾರೆ. ರಾಯಚೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಜನ ಪರದಾಡ್ತಾ ಇದ್ದಾರೆ. ರೈತರ ಸಂಕಷ್ಟಕ್ಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ನೂರಾರು ರೈತರು ಬೆಳೆ ಕಳೆದುಕೊಂಡಿದ್ದಾರೆ. ಸರ್ಕಾರ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ತಕ್ಷಣ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ಕ್ರಮ ಕೈಗೊಂಡಿಲ್ಲ. ನಾವು ಬೀದಿಗಿಳಿದು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಬೀದರ್, ಗುಲ್ಬರ್ಗ, ಯಾದಗಿರ್ 3 ಜಿಲ್ಲೆಗಳಲ್ಲಿ ಬೆಳೆ ಹಾನಿಯನ್ನು ಸರ್ವೆ ಮಾಡಿದ್ವಿ. ಸುಮಾರು 80% ರೈತರು ತಮ್ಮ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ಸರ್ಕಾರ ಇದುವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಬೀದಿಗಿಳಿದು ಯಾವಾಗ ಸರ್ವೆ ಮಾಡಲಿಕ್ಕೆ ಜನರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ವೋ